ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಬಂದಿದ್ದೀವಿ ಮರವಂತೆ ಬೀಚ್ಗೆ. ಮರವಂತೆ ಬೀಚ್ ಏನು ಸ್ಪೆಷಾಲಿಟಿ ಅಂದರೆ, ಒಂದು ನದಿ ಒಂದು ಕಡೆ ಇದ್ದರೆ ಒಂದು ಸಮುದ್ರ ಒಂದು ಕಡೆ ಇರ್ತದೆ. ಒಳ್ಳೆ ಜಾಗ ಮತ್ತು ಒಳ್ಳೆ ಸ್ಪಾಟು. ಒಂದು ವೀಡಿಯೋಸ್ ತೆಗಿಯೋಕ್ಕಾಗಲಿ ಮತ್ತು ಒಂದು ಡ್ರೋನ್ ಶೂಟ್ ತೆಗಿಯೋಕ್ಕಾಗಲಿ ಒಳ್ಳೆ ಸ್ಪಾಟ್ ಇದು. ನೀವು ನೋಡ್ಬೋದು, ಒಳ್ಳೆ ವ್ಯೂ ಇದೆ. ನೀವು ನೋಡ್ಬೋದು ಮರವಂತೆ ಬೀಚ್ ಮುಂದೆಯೇ ಒಂದು ಅದ್ಭುತವಾದ ಸೋಡಾನ ಮಾಡ್ತಾರೆ. ಮಡಿಕೆ ಸೋಡಾದಲ್ಲಿ ಅನೇಕ ಸೋಡಾಗಳು ಮಾಡ್ತಾರೆ. ಅವ್ರನ್ನ ಕೇಳೋಣ ಬನ್ನಿ. ಸೋಡಾ, ಸೋಡಾ, ಮಸಾಲ ಸೋಡಾ, ಸೋಡಾ, ಗೋಲಿ ಸೋಡಾ ತುಂಬ ಚೆನ್ನಾಗಿರ್ತದೆ. ಅನೇಕ ಇಂಗ್ರೀಡಿಯೆಂಟ್ಸ್ನ ಮಾಡ್ತಾರೆ. ಸೂಪರಾಗಿರ್ತದೆ. ಮಡಿಕೆಯಲ್ಲಿ ಸೂಪರಾಗಿ ಕೂಲ್ನೆಸ್ ಇರ್ತದೆ. ಸೂಪರಾಗಿರ್ತದೆ. ಎಲ್ಲೂ ನಿಮ್ಮ ಬೆಂಗಳೂರಲ್ಲಿ ಎಲ್ಲೂ ನೋಡಿರಲ್ಲ. ಸೂಪರಾಗಿರ್ತದೆ. ಬಂದು ಟ್ರೈ ಮಾಡಿ. ಇದನ್ನ ಚೆನ್ನಾಗಿದೆ. ವಿತ್ ಗುಡ್ ಪ್ರೈಸೇ ಇದೆ. ಬಂದು ನೀವೆಲ್ಲ ಟ್ರೈ ಮಾಡ್ಬೋದು. ಅವ್ರು ಹೇಳ್ದ ಪ್ರಕಾರ ಇಲ್ಲಿ 3 ಜಾಗದಲ್ಲಿ ಮಾಡೋದು. ಉಡುಪಿಯಲ್ಲೇ 3 ಜಾಗದಲ್ಲಿ ಮಾಡ್ತಾರೆ. ಇನ್ನು ಬೇರೆ ಕಡೆ ಎಲ್ಲೂ ಮಾಡಲ್ಲ ಈ ಥರ ಸೋಡಾ. ಟೇಸ್ಟ್ ಮಾಡಿ, ಚೆನ್ನಾಗಿದೆ. ಆ ವೆದರ್ಗೆ ಮತ್ತು ಇದು ತುಂಬ ಬಿಸಿಲು ಇರ್ತದಲ್ಲ, ಸೂಪರಾಗಿರ್ತದೆ. ಟ್ರೈ ಮಾಡಿ, ಚೆನ್ನಾಗಿರ್ತದೆ. ಆ್ಯಕ್ಚುಲಿ ನಾನು ಟ್ರೈ ಮಾಡಿ ನಿಮಗೆ ಒಂದು ವೀಡಿಯೋನ ತೋರಿಸ್ಬೇಕು ಅಂತಲೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಯಾಕಂದರೆ ನೀವು ಅಷ್ಟೊಂದು ಟೇಸ್ಟೇ ಮಾಡಿರಲ್ಲ, ಅಷ್ಟು ಚೆನ್ನಾಗಿದೆ ಇದು. ಬೇರೆ ಬೇರೆ ಫ್ಲೇವರ್ಸ್ಗಳಿದೆ. ಯಾವಾಗಾದರೂ ಮರವಂತೆ ಕಡೆ ಬಂದರೆ ನಾನು ಬಿಟ್ಟು ಕುಡ್ಕೊಂಡ್ಬಂದು ಮಸಾಲ ಸೋಡಾ, ಮಡಿಕೆ ಸೋಡಾ, ಪುದೀನ ಫ್ಲೇವರ್. ನೀವೇನು ಮಾಡಿದ್ರಿ? ಇಲ್ಲಾಂದ್ರೆ ಬೇರೆಯವ್ರಿಗೆ ಮಾಡ್ತಾವ್ರೆ ಇಲ್ಲ ಈ ಥರ? ಇಲ್ಲಿ 3-4 ಕಡೆ ಮಾಡ್ತಾರೆ. ಆಚೆಯವರು ಮಾಡ್ತಾರೆ, ನಾವು ಮಾಡ್ತೀವಿ. ಇಲ್ಲೇ ಸ್ಟಾರ್ಟ್ ಆಗಿದಾ? ಹಾಂ, ಇಲ್ಲೇ ಸ್ಟಾರ್ಟ್ ಆಗಿದೆ. ಹೌದಮ್ಮ. ಎಲ್ಲ ಕುಡ್ದಾಯಿತು. ನಮ್ಮ ಟ್ರಕ್ಕರ್ಸ್ ಎಲ್ಲ ಸುಸ್ತಾಗಿದ್ದರು. ಎಲ್ಲ ಒಂದು ಸೋಡಾ ಒಂದು ಕುಡಿದು ಇವಾಗ ನೋಡ್ಬೋದು ನೀವು. ಒಳ್ಳೆ ವ್ಯೂ, ಚೆನ್ನಾಗಿದೆ. ಒಂದು ಆರಾಮಾಗಿ ಇಲ್ಲಿ ರಿಲ್ಯಾಕ್ಸ್ ಆಗ್ಬೋದು. ಬಂದು ಒಂದು 10 ನಿಮಿಷ 20 ನಿಮಿಷ ಇದ್ದರೆ ಸಾಕು, ಆರಾಮಾಗಿ ರಿಲ್ಯಾಕ್ಸ್ ಆಗ್ತೀರಾ. ಯಾವಾಗಾದರೂ ಈ ಕಡೆ ಬಂದರೆ ಮರವಂತೆ ಹೈವೇದಲ್ಲಿ ಬಂದರೆ ನಿಲ್ಲಿಸ್ಬಿಟ್ಟು ಸ್ವಲ್ಪ 5 ನಿಮಿಷ ಆದರೂ ಆಗಲಿ ಇವತ್ತು ನಿಲ್ಲಿಸ್ಬಿಟ್ಟು ಹೋಗಿ ಇದು ಆಡ್ಬೋದು. ಹಾಗಾಗಿ ತುಂಬ ಡೀಪಲ್ಲಿ ಹೋಗೋಕ್ಕಾಗಲ್ಲ. ಜಸ್ಟ್ ಕಾಲನ್ನ ಒದ್ದೆ ಮಾಡ್ಕೊಬೋದು. ಇದೇ ರೀತಿ ಟ್ರಾವೆಲ್ ಮಾಡಿ ಮತ್ತು ಕಂಟೆಂಟ್ಗಳು ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ನಮ್ಮನ್ನ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.